1/2 ಇಂಚು ಸ್ಟಿಚ್ಚಿಂಗಿಗೆ ಹೋಗುತ್ತೆ. ಹೊಸಬ್ರು ಯಾರಾದರೂ ಕಲಿಯೋರಿದ್ರೆ ಈಸಿಯಾಗಿ ಕಲಿಬೋದು, ನೋಡ್ಕೊಳ್ಳಿ. ಬ್ಯಾಕ್ ಲೆಂತು 13.5 ಇದೆ. 13.5 ಸ್ಟಿಚ್ಚಿಗೆ 1/2 ಇಂಚು. ಲೈನ್ ಹಾಕೊಳ್ಳಿ, ಸ್ಕೇಲ್ ತಗೊಳ್ಳಿ. ಮತ್ತು ಚೆಸ್ಟ್ ಸುತ್ತಳತೆ ಮುಕ್ಸ್ಪಟ್ಟೆಯಿಂದ ಸ್ಟಿಚ್ಚಿಂಗ್ ಕಂಕ್ಳು ಕೆಳಗಡೆ 9 ಇದೆ. ಇಲ್ಲಿಂದ 9ಗೆ 9ಗೆ ಲೈನ್ ಹಾಕ್ಕೊಳ್ಳಿ. ಮೂವತ್ತಾರು ಇಂಚು ಸೈಜು. 36 ಇಂಚವರೆಗೆ ಡೀಪು 2 ಸಾಕು. ಮತ್ತು ಭುಜ 2.5 ಐತೆ. 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 2.5 ಪ್ಲಸ್ 1 3.5 ಟು 5.5 ಆಯಿತು. ಮತ್ತು 5.5ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 5.5ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಈ ಎಡ್ಜಿಂದ ಈ ಸ್ಟಿಚ್ ತಗೆ ಎಷ್ಟು ಅಂತ ನೋಡಿಬಿಟ್ಟು ಈ ಮಾರ್ಕಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚ್ಚಿಗೆ. ಮತ್ತು ಸ್ಟಿಚ್ಚಿಂಗಿಗೆ 1/2 ಇಂಚ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 6 ಇದೆ. ಹಾಗಾಗಿ ಕಂಕ್ಳ 6 ತಗೊಳಲ್ವ. ಮತ್ತು ಇಲ್ಲಿಂದ ಇಲ್ಲಿಗೆ ಶೇಪ್ಗೆ 1.5. ಹಾಗೆ ಶೇಪ್ ಸ್ಕೇಲ್ ಬರುತ್ತೆ, ಸ್ಕೇಲಾಗೆ ತಗೊಂಡು ಶೇಪ್ ಹಾಕ್ಕೊಳ್ಳಿ. ಕಂಕ್ಳು ಸುತ್ತಳತೆ ಈ ಭುಜ ಸ್ಟಿಚ್ಚಿಂದ ರೌಂಡ್ ನಿಧಾನಕ್ಕೆ ಹಾಗೆ ತಕ್ಕೊಳ್ಳಿ ಅಳತೆನ. ಹಾಗೆ ಈ ಕಂಕ್ಳು ಇಲ್ಲಿ ಜಾಯಿನ್ ತಕ 9 ಇದೆ. 9 ಈ ಮಾರ್ಕಿಂದ ಹಾಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಸ್ಟಿಚ್ಚಿಂಗಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ 2 ಇಂಚು. ಮತ್ತು ಸೊಂಟ ಮುಕ್ಸ್ಪಟ್ಟಿಯಿಂದ (29.5 ಇದೆ). 29.5ಗೆ 4 ಭಾಗ ಮಾಡ್ಕೊಬೇಕು. ಸ್ಕೇಲಾಗಿ ಇದೇ ಥರ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 1 ಇಂಚು ಎಕ್ಸ್ಟ್ರಾ ಫಿಲ್ಟ್ರ್ ಹಿಡಿಯೋಕ್ಕೆ ಮಾಡ್ಕೊಳ್ಳಿ. ಮತ್ತು ಸ್ಟಿಚ್ಚಿಂಗಿಗೆ 2 ಇಂಚು. ಇಲ್ಲಿಂದ ಈ ಲೈನಿಗೆ ಲೈನ್ ಹಾಕ್ಕೊಳ್ಳಿ.
ಈ ಲೈನಿಂದ ಈ ಲೈನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಡೀಪು ನೋಡಿ, ಇಲ್ಲಿಂದ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿ 2 ಇದೆ, ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ಇಲ್ಲಿಂದ ಸುಮ್ಮನೆ ಹೀಗೆ ಒಂದು ಶೇಪ್ ಕೊಟ್ಕೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಡಿಸೈನ್ ಹಾಕ್ಕೊಳ್ಳಿ. ಬ್ಯಾಕ್ ಮುಗೀತು, ಕಟಿಂಗ್ ಮಾಡಿಬಿಡೋಣ. ಹೊಸಬ್ರು ಯಾರಾದರೂ ಈಗ ಕಲಿತಾ ಇದ್ದರೆ ತುಂಬ ಈಸಿ ಆಗುತ್ತೆ. ಮನೆಗೆ ಹೊಲ್ಕೊಬೇಕು, ನಾನು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ, ಏನು ಮಾಡೋದು ಅನ್ನೋರು ಈ ವಿಡಿಯೋ ಫುಲ್ಲು ನೋಡಿ. ನನಗೆ ಅರ್ಥ ಆಗೋ ಮಟ್ಟಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಫ್ರಂಟಿಗೆ ಈ ಥರ ಹಾಕ್ಕೊಳ್ಳಿ, ಇದು ಪೀಸ್ ಆಗಲ್ಲ. ಬ್ಯಾಕ್ ಎಷ್ಟು ಹೇಗಿದೆಯೋ ಹಾಗೆ ಸುತ್ತ ಒಂದು ಲೈನ್ ಹಾಕ್ಕೊತಾ ಬನ್ನಿ. ಹೀಗೆ ನನ್ನ ಚಾನಲ್ಗೆ ಸಲೂನಿಂದು ವ್ಯಾಕ್ಸಿಂಗು ಮತ್ತು ಹೇರ್ ಸ್ಟೈಲು ಪ್ರತಿಯೊಂದು ಆ್ಯಡ್ ಆಗುತ್ತೆ. ಎಲ್ಲ ಚಾನಲ್ಲು ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಒಂದ್ರಾಗೆ ಚಾನಲ್ಲಾಗೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಹೇರ್ ಸ್ಟೈಲ್ ಇರುತ್ತೆ, ಮೇಕಪ್ ಇರುತ್ತೆ, ಡ್ರೆಸ್ ಕಟ್ಟಿಂಗು ಪ್ರತಿಯೊಂದು ಇದರಲ್ಲೇ ಇರುತ್ತೆ. ನೋಡ್ಕೊಳ್ಳಿ, ಇಲ್ಲೊಂದು ನ್ಯಾಚುರಲ್ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ 6 ಇದೆಯಲ್ಲ 6, ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು 1/2 ಇಂಚು ಹೊರಗಡೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ಮತ್ತು ಒಂದು ಸ್ವಲ್ಪ 1/2 ಇಂಚಷ್ಟು ಶೇಪ್ ತಗೊಳ್ಳಿ. ರೆಡಿ ಬೆಲ್ಟ್ ಇದ್ರಾಗೆ ಕಟಿಂಗ್ ಆಗುತ್ತೆ, ಅದರಿಂದ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದ 4 3ಗೊಂದು 3ಗೊಂದು ಮಾರ್ಕ್ ಹಾಕ್ಕೊಳ್ಳಿ, 4ಗೊಂದು 4ಕ್ಕೆ ಮಾರ್ಕ್ ಹಾಕ್ಕೊಳ್ಳಿ, ಮತ್ತು ಇಲ್ಲಿಂದ 3ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿಂದ 3ಕ್ಕೆ ಮಾಡ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಡಾಟ್ಸ್ ಹಿಡಿಯೋಕ್ಕೆ 4 ಒಂದು ಮಾರ್ಕ್ ಮಾಡ್ಕೊಂಡು ಈ ಕಡೆ 1 ಇಂಚು ಮತ್ತು ಈ ಕಡೆ 1 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಕೊಳ್ಳಿ. ಮತ್ತು ಸೊಂಟ ಸುತ್ತಳತೆ ಎಷ್ಟಿತ್ತು? 7.25 ಇದೆ. ಇಲ್ಲಿಂದ ಇಲ್ಲಿಗೆ 3 ಇರುತ್ತೆ, ಹಾಗಾಗಿ ಇಲ್ಲಿ 3 ಪಾಯಿಂಟ್ ಮಾಡ್ಕೊಂಡು 7.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಗೆ 2 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಫಿಲ್ಟ್ರಿಗೆ
1 ಇಂಚು ಈ ಕಡೆ 1 ಇಂಚು ಬಿಟ್ಟಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ 1 ಇಂಚು ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ಇಲ್ಲಿಂದ ಒಂದು ಲೈನ್ ಹೇಳ್ಕೊಳ್ಳಿ, ಬ್ಯಾಕ್ ರೆಡಿ ಆಗುತ್ತೆ. ಮತ್ತು ಡೀಪು, ಫ್ರಂಟ್ ಡೀಪು, ಕರೆಕ್ಟಾಗಿ ಈ ಥರ ಸ್ಟಿಚ್ಚಿಗೆ ಇಟ್ಕೊಳ್ಳಿ. ಈ ಸ್ಟಿಚ್ ಹೋಗುತ್ತೆ, ಮಾರ್ಕ್ ಕರೆಕ್ಟಾಗಿ ಹಿಂಗೆ ಹಿಡ್ಕೊಂಡು ರೆಡಿ. ಹಂಗೆ ಒಂದು ಲೈನ್ ಹೇಳ್ಕೊಂಬಿಡಿ. ಇಲ್ಲಿಂದ ಇಲ್ಲಿಗೆ ಫಿಲ್ಟ್ ಹಿಡಿತೀವಲ್ಲ, ಕರೆಕ್ಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ, ಬಂದೋಗುತ್ತೆ. ಆ ಶೇಪ್ ತಗೊಳ್ಳಿ. ಡಾಟ್ಸ್ ಇಲ್ಲಿಂದ ಇಲ್ಲಿಗೆ 2.5 ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಒಂದು ಮಾರ್ಕ್ ಹಾಕೊಳ್ಳಿ. ಈ ಮಾರ್ಕಿಂದ ಇಲ್ಲಿಗೆ ನೇರಕ್ಕೆ ಈ ಕಡೆ ಒಂದು ಡಾಟ್ಸ್ಗೆ, ಮತ್ತು ಇವೆರಡು ಸೆಂಟರ್ 2.5 ಇಲ್ಲಿಗೊಂದು. ಇದು ಲಾಸ್ಟಿಗೆ 4 ಡಾಟ್ಸ್ ಬರುತ್ತೆ. ಬೆಲ್ಟು ಈ ಕಟ್ಟಿಂಗಾಗಿ ಎಕ್ಸ್ಟ್ರಾ ಏನು ಬೇಕಾಗಲ್ಲ, ಇದ್ರಾಗೆ ಬಂದ್ಬಿಡುತ್ತೆ. ಎಕ್ಸ್ಟ್ರಾ ಬರೋ ಕಟ್ಟಿಂಗು ಇದೆ, ಬಿಗಿನರ್ಸ್ಗೆ ಇದೆ, ಈಸಿ ಕಟ್ಟಿಂಗು ಎಲ್ಲ ಒಂದ್ರಾಗೆ ಬಂದೋಗ್ಬಿಡುತ್ತೆ. ನ್ಯಾಚ್ ಹೊಡ್ಕೊಳ್ಳಿ, ಮತ್ತು ಇಲ್ಲೊಂದು ನ್ಯಾಚು,
ಬ್ಯಾಕ್ ಎಷ್ಟು ಹೇಗಿದೆಯೋ ಹಾಗೆ ಸುತ್ತ ಒಂದು ಲೈನ್ ಹಾಕ್ಕೊತಾ ಬನ್ನಿ. ಹೀಗೆ ನನ್ನ ಚಾನಲಿಗೆ ಸಲೂನಿಂದು ವ್ಯಾಕ್ಸಿಂಗು ಮತ್ತು ಏರ್ ಸ್ಟೈಲು ಪ್ರತಿಯೊಂದು ಆ್ಯಡ್ ಆಗುತ್ತೆ. ಎಲ್ಲ ಚಾನಲ್ಲು ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಒಂದ್ರಾಗೆ ಚಾನಲ್ಲಾಗೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಏರ್ ಸ್ಟೈಲ್ ಇರುತ್ತೆ, ಮೇಕಪ್ ಇರುತ್ತೆ, ಡ್ರೆಸ್ ಕಟ್ಟಿಂಗು ಪ್ರತಿಯೊಂದು ಇದರಲ್ಲೇ ಇರುತ್ತೆ. ನೋಡ್ಕೊಳ್ಳಿ, ಇಲ್ಲೊಂದು ನ್ಯಾಚುರಲ್ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ 6 ಇದೆಯಲ್ಲ 6, ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು 1/2 ಇಂಚು ಹೊರಗಡೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ಮತ್ತು ಒಂದು ಸ್ವಲ್ಪ 1/2 ಇಂಚಷ್ಟು ಶೇಪ್ ತಗೊಳ್ಳಿ. ಬೆಲ್ಟ್ ರೆಡಿ ಬೆಲ್ಟ್ ಇದ್ರಾಗೆ ಕಟಿಂಗ್ ಆಗುತ್ತೆ, ಅದರಿಂದ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದ 4 3ಗೊಂದು 3ಗೊಂದು ಮಾರ್ಕ್ ಹಾಕ್ಕೊಳ್ಳಿ, 4ಗೊಂದು 4ಕ್ಕೆ ಮಾರ್ಕ್ ಹಾಕ್ಕೊಳ್ಳಿ, ಮತ್ತು ಇಲ್ಲಿಂದ 3ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿಂದ 3ಕ್ಕೆ ಮಾಡ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಡಾಟ್ಸ್ ಹಿಡಿಯೋಕ್ಕೆ 4 ಒಂದು ಮಾರ್ಕ್ ಮಾಡ್ಕೊಂಡು ಈ ಕಡೆ 1 ಇಂಚು ಮತ್ತು ಈ ಕಡೆ 1 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಕೊಳ್ಳಿ. ಮತ್ತು ಸೊಂಟ ಸುತ್ತಳತೆ ಎಷ್ಟಿತ್ತು? 7.25 ಇದೆ. ಇಲ್ಲಿಂದ ಇಲ್ಲಿಗೆ 3 ಇರುತ್ತೆ, ಹಾಗಾಗಿ ಇಲ್ಲಿ 3 ಪಾಯಿಂಟ್ ಮಾಡ್ಕೊಂಡು 7.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಗೆ 2 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಫಿಲ್ಟ್ರಿಗೆ 1 ಇಂಚು ಈ ಕಡೆ 1 ಇಂಚು ಬಿಟ್ಟಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ 1 ಇಂಚು ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ಇಲ್ಲಿಂದ ಒಂದು ಲೈನ್ ಹೇಳ್ಕೊಳ್ಳಿ, ಬ್ಯಾಕ್ ರೆಡಿ ಆಗುತ್ತೆ. ಮತ್ತು ಡೀಪು, ಫ್ರಂಟ್ ಡೀಪು, ಕರೆಕ್ಟಾಗಿ ಈ ಥರ ಸ್ಟಿಚ್ಚಿಗೆ ಇಟ್ಕೊಳ್ಳಿ. ಈ ಸ್ಟಿಚ್ ಹೋಗುತ್ತೆ, ಮಾರ್ಕ್ ಕರೆಕ್ಟಾಗಿ ಹಿಂಗೆ ಹಿಡ್ಕೊಂಡು ರೆಡಿ. ಹಂಗೆ ಒಂದು ಲೈನ್ ಹೇಳ್ಕೊಂಬಿಡಿ. ಇಲ್ಲಿಂದ ಇಲ್ಲಿಗೆ ಫಿಲ್ಟ್ ಹಿಡಿತೀವಲ್ಲ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಬಂದೋಗುತ್ತೆ. ಆ ಶೇಪ್ ತಗೊಳ್ಳಿ. ಡಾಟ್ಸ್ ಇಲ್ಲಿಂದ ಇಲ್ಲಿಗೆ 2.5 ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಮಾರ್ಕಿಂದ ಇಲ್ಲಿಗೆ ನೇರಕ್ಕೆ ಈ ಕಡೆ ಒಂದು ಡಾಟ್ಸ್ಗೆ, ಮತ್ತು ಇವೆರಡು ಸೆಂಟರ್ 2.5 ಇಲ್ಲಿಗೊಂದು.
ಇದು ಲಾಸ್ಟಿಗೆ 4 ಡಾಟ್ಸ್ ಬರುತ್ತೆ. ಬೆಲ್ಟ್ ಈ ಕಟ್ಟಿಂಗಾಗಿ ಎಕ್ಸ್ಟ್ರಾ ಏನು ಬೇಕಾಗಲ್ಲ, ಇದ್ರಾಗೆ ಬಂದ್ಬಿಡುತ್ತೆ. ಎಕ್ಸ್ಟ್ರಾ ಬರೋ ಕಟ್ಟಿಂಗು ಇದೆ, ಬಿಗಿನರ್ಸ್ಗೆ ಇದೆ ಈಸಿ ಕಟ್ಟಿಂಗು, ಎಲ್ಲ ಒಂದ್ರಾಗೆ ಬಂದೋಗ್ಬಿಡುತ್ತೆ. ನ್ಯಾಚ್ ಹೊಡ್ಕೊಳ್ಳಿ, ಮತ್ತು ಇಲ್ಲೊಂದು ನ್ಯಾಚು